ನಮಸ್ತೆ ಸ್ನೇಹಿತರೆ, ಇದು ನಿಮ್ಮ ಹಿಮೋ ಟ್ರಿಕ್ಸ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಮೊಬೈಲ್ ಸ್ಟ್ಯಾಂಡ್ ಬಗ್ಗೆ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಮೊಬೈಲ್ ಸ್ಟ್ಯಾಂಡ್ ಅಂತ. ಇದರ ಅವಶ್ಯಕತೆ ಏನು ಅಂತ ನೀವು ಕೇಳ್ಬೋದು. ನಮ್ಮಂಥ ಯೂಟ್ಯೂಬರ್ಗಾಗಿರಲಿ ಅಥವಾ ಡೈಲಿ ಮೊಬೈಲ್ನಲ್ಲಿ ಈ ಥರ ನಂತರ ಫೇಸ್ ವಿಡಿಯೋ ರೆಕಾರ್ಡ್ ಮಾಡಿ ಹಾಕೋರಿಗಾಗಿರಲಿ ಈ ಥರ ಅವಶ್ಯಕತೆ ಇದ್ದಿದ್ದು. ಸೊ ಯೂಟ್ಯೂಬರ್ಗಂತೂ ಮೊಬೈಲ್ ಸ್ಟ್ಯಾಂಡ್ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಸೊ ನೀವೇನೋ ಬಿಗಿನರ್ ಯೂಟ್ಯೂಬ್ ಆಗಿದ್ದರೆ ನಿಮಗೆ ಏನೋ ಗ್ಯಾಜೆಟ್ಸ್ ನೀವು ಪರ್ಚೇಸ್ ಮಾಡಬೇಕಂತ ಅನ್ಕೊಂಡಿದ್ರೆ ಈ ಥರ ಪರ್ಚೇಸ್ ಮಾಡಿ. ಸೊ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಸೊ ಹೈಟ್ ಬಂದು 350 mm. ಸೊ ಮ್ಯಾಕ್ಸಿಮಮ್ ಬಂದು 1020 mm ಹೈಟ್ ಫ್ರೆಂಡ್ಸ್. ಸೊ ನಾನು ಇಷ್ಟು ಹೈಟ್ ನನಗೆ ಸಾಕು ಅಂತ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಇದರಿಂದ ಕಮ್ಮಿನಿದೆ, ಸ್ವಲ್ಪ ಜಾಸ್ತಿ ಇದೆ. ಸೊ ನೀವು ರೇಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಪ್ರೈಸ್ ಮೇಲೆ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈಗ ನೋಡ್ತಿದ್ರೆ ಆಪ್ಷನ್ಸ್ ಯಾವ ಥರ ಇದೆ ಅಂತ. ಸೊ ಇವಾಗ ನೀವು ನೋಡಿ, ಇಲ್ಲಿ ನೋಡ್ತಿದ್ರೆ ಸಿಂಪಲ್ ತೋರಿಸ್ತೀನಿ ಅಷ್ಟೇ. ಸೊ ಇವಾಗ ಇದನ್ನು ನಾನು ರೊಟೇಟ್ ಮಾಡ್ತೀನಿ. ಸೊ ನೋಡಿ, ಸೊ ಯಾವ ಥರ ರೊಟೇಟ್ ಆಗಿದೆ ನೋಡಿ, ನನ್ನ ಕೈ ಸ್ಟ್ರೈಟಲ್ಲಿದೆ. ಸೊ ರೊಟೇಟ್ ಮಾಡ್ಬೋದು ನಾವು. ಆಗಲಿ ಹಿಂದ್ಗಡೆ ಒಂದು ಆಪ್ಷನ್ ಇದೆ ಅಲ್ವಾ. ಸೊ ಇದನ್ನ ನಾವು ಸ್ವಲ್ಪ ಲೂಸ್ ಮಾಡಿದ್ರೆ ನಾವು ಈ ಸ್ಟ್ಯಾಂಡ್ನ ಈ ಥರ ಮೇಲೆ ತಗೊಬೋದು. ಸೊ ತಿರ್ಗಿ ಒಳಗಡೆ ಹಾಕೊಬೋದು. ಬೇಕಂದರೆ ನಾವು ಟೈಟ್ ಮಾಡ್ಕೊಬೋದು. ಸೊ ನೀವು ಯಾವಾಗಲೂ ನೋಡಿರ್ತೀರ, ಇದನ್ನು ಮಾತ್ರ ನಾವು ಯಾವಾಗಲೂ ಓಪನ್ ಮಾಡಿ ಹೈಟ್ ಮಾಡ್ಕೊತೀವಿ. ಸೊ ಇಲ್ಲ ನಮಗೆ ಬೇಕು ಅಂದರೆ ಇಲ್ಲಿದೆ ಅಲ್ವ ಫ್ರೆಂಡ್ಸ್, ಇದನ್ನು ಸಹ ನಾವು ಹೈಟ್ ಮಾಡ್ಕೊಬೋದು. ಸೊ ನೋಡಿ, ಸೊ ನೋಡಿ ಎಷ್ಟು ಹೈಟ್ ಆಗಿದೆ ಅಂತ, ನೋಡಿ ಎಷ್ಟು ಹೈಟ್ ಆಗಿದೆ ಅಂತ. ಸೊ ಇವಾಗ ನೀವು ನೋಡ್ತಿದ್ದೀರಾ. ಸೊ ಇವಾಗ ಇವತ್ತಿನ ವೀಡಿಯೋದಲ್ಲಿ ಫುಲ್ ಇದ್ರ ಬಗ್ಗೆ ಫುಲ್ ಅನ್ಬಾಕ್ಸಿಂಗ್ ವೀಡಿಯೋ ಇವತ್ತು ನಾವು ನೋಡೋಣ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡಿ ಫ್ರೆಂಡ್ಸ್. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಆಲ್ರೆಡಿ ಆರ್ಡರ್ ಮಾಡಿರೋ ಪ್ಯಾಕೇಜ್ ನಾನು ಕೇಳಿದೆ, ಫ್ಲಿಪ್ಕಾರ್ಟಿಂದ ಬಂದಿರೋದು. ಸೊ ಇದನ್ನ ನಾನು ಇವಾಗ ನಿಮ್ಗೆ ಫುಲ್ ತೋರಿಸ್ತಾ ಇದ್ದೀನಿ. ಸೊ ನೋಡಿರಿ, ಫ್ರಂಟು ಬ್ಯಾಕು ಅಪ್ಪು ಡೌನ್ ಎಲ್ಲ ಸೊ ಈ ಥರ ಕವರ್ ಮಾಡಿದ್ದಾರೆ. ಸೊ ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಪ್ಯಾಕೇಜ್ ಒಳಗಡೆ ಏನಿದೆ ಅಂತ ನೆಕ್ಸ್ಟ್ ಓಪನ್ ಮಾಡ್ತೀನಿ. ಸೊ ನೀವು ಸಿಸರ್ ತಗೊಂಡು ಫಸ್ಟ್ ನಂದು ಅಡ್ರೆಸ್ ಇದೆ ಅಲ್ವಾ, ಸೊ ಅದನ್ನು ನಾನು ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಬ್ಯಾಗ್ಸ್ ಓಪನ್ ಆಗುತ್ತೆ. ಸೊ ಈ ಮೊಬೈಲ್ ಸ್ಟ್ಯಾಂಡ್ ಅಂತ ತುಂಬಾ ಯೂಸ್ ಇದೆ ಫ್ರೆಂಡ್ಸ್. ಸೊ ನಿಮ್ಗೆ ಅದನ್ನ ನಾನು ಆಲ್ರೆಡಿ ಬಿಗಿನಿಂಗಲ್ಲೇ ವೀಡಿಯೋದಲ್ಲಿ ಹೇಳಿರ್ತೀನಿ. ಸೊ ನೋಡಿ, ನಾನು ಬಾಕ್ಸನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರೆ ಇಲ್ಲಿ ನಮ್ಗೆ ವೈಟ್ ಕಲರ್ ಬಾಕ್ಸ್ ಒಂದು ಕೊಟ್ಟಿದ್ದಾರೆ. ಸೊ ಅದನ್ನಾಗೆ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಈ ಲುಕ್ ನೋಡಿ, ಸ್ಟ್ಯಾಂಡು ಯಾವ ಥರ ಶೇಪ್ ಇದೆ, ಯಾವ ಥರ ಬರುತ್ತೆ ಅಂತ ತೋರಿಸಿದ್ದಾರೆ. ಸೊ ಇದು ನಾವು ಎಲ್ಲ ಥರನೂ ಫಿಕ್ಸ್ ಮಾಡ್ಕೊಬೋದು. ಬೇಕಾದರೆ ನೋಡಿ, ಮೇಲಿಂದ ಕೆಳವರೆಗೂ ನೋಡಿ, ನಾವು ಬೇಕಾದರೆ ನಮ್ಮದು DSLR ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾನು ಸಹ ಇದರಲ್ಲಿ ನಾವು ಸೆಟ್ ಮಾಡ್ಕೊಬೋದು. ಸೊ ಇವಾಗ ನಮಗೆ ಮೇಲಿಂದ ಕೆಳವರೆಗೆ ಹೇಗಿರುತ್ತೆ ಅಂತ ತೋರಿಸ್ತಾರೆ. ನೆಕ್ಸ್ಟ್ ಅದ್ರ ಫೀಚರ್ಸು ಅದರೊಳಗೆ ಯಾವ ಥರ ಸೆಟ್ಟಿಂಗ್ಸ್ ಇದೆ ಅಂತ ತೋರಿಸ್ತಾರೆ. ನೋಡಿ, 3-way ಪ್ಯಾನಡು, ನೆಕ್ಸ್ಟು 4 ಸೆಕ್ಷನ್ ಲೆಗ್ ಅಂತಿದೆ. ನೆಕ್ಸ್ಟ್ ಬಂದು ಕ್ವಿಕ್ ಲೆವೆಲ್ ರಾಕು, ನೆಕ್ಸ್ಟು ರಬ್ಬರ್ ಲಿಜಿಟರ್, ನೆಕ್ಸ್ಟ್ 420G 345 ಮಿನಿಮಮ್ ಬಂದು 350 mm. ನೆಕ್ಸ್ಟು ನನ್ನ ಬಂದು ಹೈಟ್ ಬಂದು 1020 mm ವರೆಗೆ ಇದೆ. ಸೊ ನೆಕ್ಸ್ಟ್ ನಾನು ಒಳಗಡೆ ಓಪನ್ ಮಾಡೋಣ ಯಾವ ಥರ ಇದೆ ಅಂತ. ಫಸ್ಟ್ ನಮ್ಗೆ ಓಪನ್ ಮಾಡಿದ ತಕ್ಷಣ ಒಂದು ಬ್ಲ್ಯಾಕ್ ಕಲರ್ ಕವರ್ ಕೊಟ್ಟಿದ್ದಾರೆ. ಸೊ ನಾನು ಬ್ಲ್ಯಾಕ್ ಕವರ್ನ ತೆಗಿತಾ ಇದ್ದೀನಿ, ಬಾಕ್ಸಿಂದ ರಿಮೂವ್ ಮಾಡ್ತಿದ್ದೀನಿ. ಸೊ ಟೈಟಾಗಿ ಕರೆಕ್ಟಾಗಿ ಫಿಕ್ಸಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿದ್ರೆ ಫುಲ್ಲು ಬ್ಲ್ಯಾಕ್ ಕಲರ್ ಕವರ್ ಇದೆ. ಸೊ ಇದ್ರೊಳಗೆ ಕೊಟ್ಟಿರ್ತಾರೆ ಅನ್ಕೊಂತೀನಿ ಸ್ಟ್ಯಾಂಡು. ಸೊ ನೆಕ್ಸ್ಟ್ ನೋಡಿದ್ರೆ ಇವಾಗ ರಿಮೂವ್ ಮಾಡಿ ನೋಡೋಣ ಫ್ರೆಂಡ್ಸ್. ಫಸ್ಟ್ ನೋಡಿ, ಸೊ ಇವಾಗ ಒಂದೊಂದೇ ರಿಮೂವ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿದ್ದೀರಾ ಹೇಗಿದೆ ಅಂತ. ಬ್ಲ್ಯಾಕ್ ಕಲರ್ ಕವರ್ ನಂದು. ಸೊ ನಾನು ಬ್ಲ್ಯಾಕ್ ಕಲರ್ ಆರ್ಡರ್ ಮಾಡಿದ್ದು. ನಿಮ್ಗೆ ವೈಟು ಬ್ಲೂ ಸೊ ಕಲರ್ ವೆರೈಟೀಸು ಸಿಗುತ್ತೆ, ನಿಮ್ಗೆ ಯಾವ ಥರ ಬೇಕಾದ್ರೆ. ಫಸ್ಟ್ ಬಂದು ನನಗೆ ಮೊಬೈಲ್ ಸ್ಟ್ಯಾಂಡು ಹೊರಗಡೆ ಬಂದೈತೆ. ಇವಾಗ ಅದು ಚಿಕ್ಕದಾಗೈತೆ, ಇದು ನಾನು ನೋಡ್ತಾ ಇದ್ದೀನಿ. ನೋಡಿ, ಇಲ್ಲೇ ನಮ್ಮ ಮೊಬೈಲ್ನ ಸೆಟ್ ಮಾಡೋದು. ನೆಕ್ಸ್ಟ್ ನಮ್ಮ ಚಾನ್ಸ್ ಚಿಕ್ಕದಾಗಿ ಕೊಟ್ಟಾರೆ. ಸೊ ಅಲ್ಲಿ ನಮ್ಗೆ ಇಷ್ಟೇ ಚಿಕ್ಕದಾಗಿ ಬೇಕಂದರೆ ಹೇಗೆ ಸೆಟ್ ಮಾಡೋದು ಅಂತ ಲಿಮಿಟ್ ಆಗಿದ್ದು. ಸೊ ಈ ಥರನೇ ಇರುತ್ತೆ. ಇದನ್ನು ನಾವು ಲೆಂತಿಗೆ ಸೆಟ್ ಮಾಡ್ಕೊಳ್ಳೋಣ. ಸೊ ಮೇಲ್ಗಡೆ ಇದೆಲ್ಲ ಸ್ಕ್ರೂ ಅಲ್ಲೇ ನಾವು ಮೊಬೈಲ್ನಾಗ ಸೆಟ್ ಮಾಡಿ ಮೊಬೈಲ್ ಸ್ಟ್ಯಾಂಡನ್ನು ಕೊಟ್ಟರೆ ಆ ಸ್ಕ್ರೂ ಸೆಟ್ ಮಾಡ್ಕೊಳ್ಳೋಣ. ಸೊ ನಾನು ಇದು ಯಾವ ಥರ ಹೈಟ್ ಅಂತ ಚೆಕ್ ಮಾಡೋಣ ಒಂದೊಂದನ್ನು. ಸೊ ಫುಲ್ ಅದು ಇವಾಗ ಸ್ವಿಚ್ ಕೊಟ್ಟಾರಲ್ಲ, ಸ್ವಿಚ್ನ ತೆಗೆದು ಈ ಸೈಡ್ ರೈಟ್ ಸೈಡ್ ಇರುತ್ತೆ, ಅದನ್ನ ಲೆಫ್ಟ್ ಸೈಡ್ ರಿಮೂವ್ ಮಾಡಿ. ರಿಮೂವ್ ಮಾಡಿದ್ರೆ ಎಷ್ಟು ರಿಮೂವ್ ಮಾಡಿದ್ರೆ ನಮ್ಗೆ ಹೈಟ್ ಸಿಗುತ್ತೆ, ಎಷ್ಟು ಲೆಂತ್ ಬೇಕು ಅಂತ. ಆಲ್ರೆಡಿ ಹೇಳಿದ್ದೀನಿ, ಮಿನಿಮಮ್ ಬಂದು 350 mm ಇದೆ ಇದು. ಸೊ ಮ್ಯಾಕ್ಸಿಮಮ್ ಬಂದು 1020 mm ವರೆಗೂ ಹೈಟ್ ಇದೆ. ಸೊ ನಾನು ಸ್ವಲ್ಪ ಜಾಸ್ತಿ ಹೈಟ್ ಇರಲಿ ಅಂತಲೇ ತಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಹೈಟ್ ವೆರೈಟೀಸ್ ಬೇಕೋ ಅದನ್ನು ಸೆಟ್ ಮಾಡ್ಕೊಬೋದು. ಇವಾಗ ನೀವು ಒಂದೊಂದೇ ನೋಡ್ತಿದ್ದೀರಾ. ಸೊ ನಾನು ಸ್ಟ್ಯಾಂಡ್ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ರಿಮೂವ್ ಮಾಡಿ ನಿಲ್ಲಿಸ್ತೀನಿ. ಸೊ ಸ್ಟ್ಯಾಂಡ್ ಯಾವ ಥರ ಲುಕ್ ಇದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಎಲ್ಲ ಸೆಟ್ ಮಾಡಿದ್ದೀನಿ. ನಾವು ಆಗಿ ಕೆಳಗೆ ನೋಡೋದು ಆಗ್ತಿಲ್ಲ, ಫಸ್ಟ್ ಅದು ಲಾಕ್ ಮಾಡಿಯೇ ನಾವು ಸ್ಟ್ಯಾಂಡ್ ನಿಲ್ಲಿಸಬೇಕು. ಸೊ ನೆಕ್ಸ್ಟ್ ನಾನು ಇವಾಗ ಲಾಕ್ ಮಾಡ್ಕೊತೀನಿ ಎಲ್ಲನೂ, ಹಾಗೆ ನೋಡ್ಕೊಳ್ರಿ ಒಂದೊಂದು. ಸೊ ನೀವು ಫಸ್ಟ್ ರಿಮೂವ್ ಮಾಡಿದ ತಕ್ಷಣ ಎಲ್ಲ ನಿಮ್ಗೆ ಹೈಟ್ ಯಾವ ಥರ ಬೇಕಾದರೆ ಸೆಟ್ ಮಾಡ್ಕೊಂಡು ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಸ್ಟ್ಯಾಂಡ್ ಲಾಕ್ ಆಗುತ್ತೆ. ಸೊ ಈಗ ಅದು ಈಸಿಯಾಗಿದೆ ಫ್ರೆಂಡ್ಸ್. ಸೊ ಇದನ್ನು ಅಷ್ಟೇನು ಟಫ್ ವರ್ಕು ಆ ಥರ ಏನಿಲ್ಲ, ಎಲ್ಲ ಸಿಂಪಲಾಗಿ ಕೊಟ್ಟಿದ್ದಾರೆ, ಎಲ್ಲ ಈಸಿಯಾಗಿ ನೀವು ಮಾಡ್ಕೊಬೋದು. ಸೊ ನಿಮಗೆ ಈ ಥರ ಒಂದು ಸ್ಟ್ಯಾಂಡ್ ಇದ್ದರೆ ತುಂಬಾ ಯೂಸ್ ಆಗುತ್ತೆ. ಅದರಲ್ಲಿ ಯೂಟ್ಯೂಬ್ ವೀಡಿಯೋ ಮಾಡೋರುಗಳ ಈ ಸ್ಟ್ಯಾಂಡ್ ಅಂತೂ ಎತ್ತಿದ ಕೈ ಅಂತ ಹೇಳ್ಬೋದು. ಸೊ ಎಲ್ಲ ಬೇಕು. ಸೊ ಇವಾಗ ಸ್ಟ್ಯಾಂಡು ನೋಡ್ತಾ ಇದ್ದೀರಾ ನೀವು, ಮೇಲ್ಗಡೆ ಸ್ಕ್ರೂ ಕೊಟ್ಟಿದ್ರೆ ನಾನು ಫಿಟ್ ಮಾಡಿಲ್ಲ. ನೆಕ್ಸ್ಟ್ ನೋಡಿದ್ರೆ ನೀವು ನೋಡ್ತಿರೋ ಸ್ಟ್ಯಾಂಡ್ ಇಷ್ಟು ಹೈಟ್ ಬರ್ತಿದೆ. ಸೊ ಇವಾಗ ನಾನು ಸ್ಕ್ರೂ ಕೊಟ್ಟು ಫಿಟ್ ಮಾಡಿದ್ದೀನಿ. ಸೊ ಮೊಬೈಲ್ನ ನಾನು ನಿಲ್ಲಿಸಿದ್ದೀನಿ. ಸೊ ಈ ಥರ ಇದೆ. ಫಸ್ಟ್ ನಾನು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂತ ನೋಡಿ ನೀವೇ. ಸೊ ಇವಾಗ ನೀವೇ ನೋಡ್ತಿದ್ದೀರಾ, ಅಲ್ಲಿ ಕೆಳಗಡೆ ಬೇಸ್ಗೆ ಬಂದು 3 ಸ್ಟ್ಯಾಂಡ್ ಇದೆ, ಸೆಂಟ್ರ್ ಒಂದು 6 ಸ್ಟ್ಯಾಂಡ್ ಇದೆ. ಸೊ ಅದಕ್ಕೆ 3ಗೂ ಕವರ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡೋಕ್ಕೆ. ಸೊ ಇದು ಬ್ಯಾಕ್ ಸೈಡಲ್ಲಿ ನಮ್ಗೆ ಮೊಬೈಲ್ ಕೆಳಗಡೆ ಬಂದು ಬ್ಲೂ ಕಲರ್ ಒಂದಿದೆ.
ಸೊ ಅದು ಯಾವ ಥರ ಅಂದರೆ ಸೆಂಟ್ರಿಗೆ ಬಂದರೆ ಅಲ್ಲೊಂದು ಚಿಕ್ಕದಾಗಿ ನೀಟ್ ಡಾಟ್ ಥರ ಇದೆ ಈ ಥರ. ಸೊ ಅದು ಸೆಂಟ್ರಾಗಿದ್ದರೆ ಸ್ಟ್ಯಾಂಡ್ ಕರೆಕ್ಟಿಗೆ ಸೆಂಟ್ರಲ್ಲಿ ನಿಲ್ಲಿಸಿದ್ದೀರಿ ಅಂತ ಅರ್ಥ. ಸೊ ನೆಕ್ಸ್ಟ್ ಹಾಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಫುಲ್ಲು ಟೈಟಾಗಿ ಇಟ್ಕೊಂಡಿದೆ ಫೋನ್ ಬಿದ್ದೋಗುತ್ತೆ ಅಂತೇನಿಲ್ಲ. ನೆಕ್ಸ್ಟ್ ಇದನ್ನ ಫೋನ್ ಯಾವ ಥರ ರೊಟೇಟ್ ಮಾಡೋದು ಅಂತ ನಮಗೆ ಬೇಕಾದರೆ ಈ ಥರ ರೊಟೇಟ್ ಮಾಡೋಣ ಅಥವಾ ರೈಟ್ ಸೈಡ್ ರೊಟೇಟ್ ಮಾಡೋಣ. ರೊಟೇಟ್ ಮಾಡೋಕ್ಕೆ ತುಂಬ ಈಸಿಯಾಗಿರೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಸೊ ಯಾವ ಸ್ಟ್ಯಾಂಡ್ ನನಗೆ ತುಂಬಾ ಇಷ್ಟ ಆಗಿದೆ. ಸೊ ನಿಮಗೂ ಬೇಕಂದರೆ ಈ ಥರ ಸ್ಟ್ಯಾಂಡನ್ನು ನೀವು ಪರ್ಚೇಸ್ ಮಾಡ್ಕೊಬೋದು. ಸೊ ನಾನು ನಿಮಗೆ ಈ ಥರ ಸ್ಟ್ಯಾಂಡನ್ನ ಸಜೆಷನ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ನೀವೇ ನೋಡ್ತಿದ್ದೀರಾ, ಫುಲ್ ನಿಮಗೆ ರೈಟು ಲೆಫ್ಟು ಯಾವ ಸೈಡ್ ಬೇಕಾದರೂ ನೀವು ಟರ್ನ್ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ನಾನು ಇದನ್ನ ಫುಲ್ ಸ್ಟ್ಯಾಂಡ್ನ ಫುಲ್ ಹೈಟ್ ಎಷ್ಟಿದೆ ಅಷ್ಟೇ ಹೈಟ್ ಇಟ್ಬಿಟ್ಟು ನೋಡೋಣ ಹೇಗಿದೆ ಅಂತ ಸ್ಟ್ಯಾಂಡು. ಸೊ ಈಗ ಫುಲ್ ಹೈಟ್ ನಾನು ಸೆಟ್ ಮಾಡಿದ್ದೀನಿ. ಸೊ ನೀವೇ ನೋಡ್ತಿದ್ದೀರಾ, ನಾನು ಲೆಫ್ಟ್ ಸೈಡ್ ಮಾಡ್ತಾಯಿದ್ದೀನಿ, ರೈಟ್ ಸೈಡ್ ಮಾಡ್ತಾಯಿದ್ದೀನಿ. ಸೊ ಸೆಟ್ ಆಗುತ್ತೆ, ನೀವೇ ನೋಡ್ಕೊತಾ ಇದ್ದೀರಾ ಇವಾಗ. ಸೊ ಇವಾಗ ನಿಮ್ಗೆ ಫುಲ್ ಹೈಟು ಹೇಗಿದೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಸ್ಟ್ಯಾಂಡ್ ಇರೋದ್ರಿಂದ ಏನು ಉಪಯೋಗ ಅಂದರೆ ಯಾರೇ ಒಬ್ಬರ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಸೊ ಇವಾಗ ಫುಲ್ ಸ್ಟ್ಯಾಂಡ್ ವ್ಯೂ ನೀವು ನೋಡ್ತಿದ್ದೀರಾ ಫ್ರೆಂಡ್ಸ್. ಆಲ್ರೆಡಿ ಅಲ್ಲೊಂದು ವೀಡಿಯೋ ನಮ್ಮದು ಪ್ಲೇ ಆಗ್ತಿದೆ, ಗೂಗಲ್ ಪೇದು ನ್ಯೂ ಫೀಚರ್ ಯಾವ ಥರ ಅಂತ. ಸೊ ಇವಾಗ ಹಾಗೆ ನೋಡಿ ಸ್ಟ್ಯಾಂಡ್ ಫುಲ್ಲು ಹೈಟ್ ಈ ಥರನೇ ಇರುತ್ತೆ. ಫುಲ್ ನಮ್ಗೆ ಈ ಥರ ಸೆಟ್ ಮಾಡಿರ್ಬೋದು ನಾವು. ಸೊ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಸ್ಟ್ಯಾಂಡು. ಫುಲ್ಲು ಬ್ಲ್ಯಾಕು ಇನ್ನೂ ಸಖತ್ತಾಗಿದೆ, ಅಟ್ರಾಕ್ಟಿವ್ ಆಗಿದೆ ಬ್ಲ್ಯಾಕು. ನಿಮ್ಗೆ ಬೇಕಂದರೆ ವೈಟು ಬ್ಲೂ ಕಲರ್ ವೇಟಲ್ಲಿ ನೀವು ತಗೊಬೋದು. ಬಟ್ ಸ್ಟ್ಯಾಂಡ್ ಸಖತ್ತಾಗಿದೆ. ಮೊಬೈಲ್ ಅಂತೂ ಎಷ್ಟು ಸ್ಟ್ರಾಂಗ್ ಇಟ್ಕೊಂಡಿದ್ದೆ ಅಂದರೆ ಹಂಗೆ ಸ್ವಲ್ಪ ಲೂಸ್ ಆಗಿರಬಾರ್ದು, ಮೊಬೈಲ್ ಬಿದ್ದೋಗ್ಬಾರ್ದಷ್ಟು ಅನ್ನೋಷ್ಟು ಸ್ಟ್ರಾಂಗ್ ಇದೆ ಸ್ಟ್ಯಾಂಡು. ಸೊ ಸ್ಟ್ಯಾಂಡ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಇವಾಗ ನಾನು ನಿಮಗೆ ನೋಡಿ ಒಂದು ಫ್ರೆಂಡ್ಸ್ ಇಲ್ಲಿ ಹೇಳಿದ್ನಲ್ಲ ಆ ಕಲರು. ಸೊ ಇದೆ, ಇದನ್ನ ನಾವು ರೈಟು ಲೆಫ್ಟ್ ಮಾಡಿದ್ರೆ ಅದು ಅಲ್ಲಾಡುತ್ತೆ. ಸೊ ನಿಮಗೆ ಅಷ್ಟೇನು ಮಾಡೋಕ್ಕೆ ಹೋಗಿಲ್ಲ ನಾನು. ನೀವು ಅಂತ ಸೆಟ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಅಲ್ಲಾಡಿ ಸೆಂಟ್ರಿಗೆ ಬರುತ್ತೆ. ಅವಾಗ ಸೆಂಟ್ರಿಗೆ ಬಂದಾಗ ನಮ್ಮ ಮೊಬೈಲ್ನ ಕರೆಕ್ಟ್ ಪೊಸಿಷನ್ ಇಟ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಓವರಾಲಾಗಿ ಹೇಳ್ಬೇಕಂದ್ರೆ ಸ್ಟ್ಯಾಂಡ್ ಅಂತೂ ಸೂಪರು, ಸಖತ್ತು, ಮಸ್ತು. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್.